ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವಮೇವ ಸರ್ವಂ ಮಮ ದೇವ ದೇವಾ. ಶಂಕರಂ ಶಂಕರಾಚಾರ್ಯಂ ಸರ್ವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ಸದಾಚಾರ ಸಂಪನ್ನರು, ಮೋಕ್ಷಾರ್ಥಿಗಳು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ವಾರ ಸ್ಥಿರವಾಸರ ಶನಿವಾರ 2026ನೇ ಇಸವಿ ಜುಲೈ ಮಾಹೆಯಲ್ಲಿ ಇಂದು 11ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಆದರ ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಕನ್ನಡದ ಪುಸ್ತಕ. ಇದರಲ್ಲಿ 54ನೇ ಭಾಷ್ಯ ಭಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಭಾಷ್ಯೋಪಾತ್ತ ಸರ್ವಸಾಕ್ಷಿತ್ವ ವಿಶೇಷಣ ಕೃತ್ಯಂ.
ಇದಕ್ಕೆ ಹಿಂದೆ ಒಂದ್ಮಾಡಿ ಬರೆದಿದ್ದಾರೆ ಗುರು. ಆತ್ಮನಃ ಯತ್ ಸತ್ಯತ್ವಂ ಆತ್ಮನಃ ಯತ್ ಪ್ರತ್ಯಕ್ತಂ ಆತ್ಮನಃ ಯತ್ ಚಿದ್ರೂಪತ್ವಂ ಆತ್ಮನಃ ಯತ್ ಆನಂದ ಸ್ವರೂಪತ್ವಂಚ ತತ್ಸರ್ವಂ ತೇಷ್ವಪಿ ಆರೋಪಯತಿ ಅಜ್ಞಃ ಇತ್ಯರ್ಥಃ. ಆನಂದವಾಗಿದೆ. ಸುಗಮ ವ್ಯಾಖ್ಯಾ ಮುಮುಕ್ಷ ಸಾಧಕರಿಗೆ ಪಂಚಭಕ್ಷ್ಯ ಪರಮಾನ್ನ, ಆತ್ಮನಲ್ಲಿರುವಂತಹ ಗುಣಗಳನ್ನ ಅಜ್ಞನು ಅನಾತ್ಮವಾದ ದೇಹಾದಿಗಳಲ್ಲಿ ಆರೋಪಣೆ ಮಾಡುತ್ತಿದ್ದಾನೆ. ಆತ್ಮನ ಗುಣಗಳೇನು? ಸತ್ಯತ್ವಂ, ಆತ್ಮನೊಬ್ಬನೇ ಸತ್ಯ. ಆತ್ಮನನ್ನ ಉಪನಿಷತ್ತುಗಳಲ್ಲಿ ಸತ್ಯ, ನಿತ್ಯ, ಧ್ರುವ ಅಂತ ಹೇಳ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮೈವ ಆತ್ಮ, ಆತ್ಮೈವ ಚ ಬ್ರಹ್ಮ. ಆತ್ಮನಿಗೆ ನಾಶವಿಲ್ಲ. ಯಾಕೆ? ದೇಶಕಾಲಗಳಿಂದ ಪರಿಚ್ಛಿನ್ನನಾಗದಿರುವುದರಿಂದ, ದೇಶಕಾಲಗಳನ್ನು ಸಾಕ್ಷಿಯಾಗಿ ಬೆಳಗುತ್ತಿರುವುದರಿಂದ ಆತ್ಮ ಸತ್ಯ ಪುಲ್ಲಿಂಗ, ಬ್ರಹ್ಮ ಸತ್ಯಂ ಒಂದು. ಪ್ರತ್ಯಕ್ತ್ವಂ, ಎಲ್ಲಕ್ಕಿಂತಲೂ ಒಳಗಡೆ ಇದ್ದಾನೆ ಆತ್ಮ. ನಮ್ಮ ಅಂತಃಕರಣವನ್ನೇ ಪ್ರತ್ಯೇಕನ್ ಮಾಡ್ಕೊಂಡ್ಬಿಟ್ಟಿದೆ. ಅಹಂ ಪ್ರತ್ಯಜಗಮ್ಯನಾದ ಆತ್ಮನನ್ನ ಪ್ರತ್ಯಗಾತ್ಮ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಚಿದ್ರೂಪತ್ವಂ, ಆತ್ಮನನ್ನ ಉಪನಿಷತ್ತುಗಳಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ, ಸಾಕ್ಷಿ ತತ್ವಂ ಬ್ರಹ್ಮ. ಆತ್ಮನನ್ನ ಚೈತನ್ಯದ ಸ್ವರೂಪ, ಚಿನ್ಮಾತ್ರ ಸ್ವರೂಪ ಅಂತ ಹೇಳ್ತಾರೆ. ಈ ಚಿನ್ಮಾತ್ರತ್ವವನ್ನ ದೇಹಾದಿಗಳಲ್ಲಿ ಆರೋಪಣೆ ಮಾಡ್ಕೊಂಡ್ಬಿಟ್ಟಿದೆ. ಆನಂದ ಸ್ವರೂಪತ್ವಂಚ, ಆತ್ಮನೇ ಆನಂದ ಸ್ವರೂಪ. ಸಚ್ಚಿದಾನಂದ ಸ್ವರೂಪ ಆತ್ಮ, ಸಚ್ಚಿದಾನಂದ ಸ್ವರೂಪಂ ಬ್ರಹ್ಮ. ಸಚ್ಚಿದಾನಂದ ಸ್ವರೂಪ ಆತ್ಮ. ಆತ್ಮನನ್ನ ತಿಳಿಯದೆ ಆತ್ಮನ ಧರ್ಮವಾಗಿರುವ ಆನಂದ ಸ್ವರೂಪತ್ವವನ್ನ ತೇಷು ಅನಾತ್ಮದು, ಆತ್ಮನಲ್ಲದ ಅನಾತ್ಮ ವಸ್ತುಗಳಲ್ಲಿ ಅಧ್ಯಾರೋಪಯತಿ. ಕಹ ಸರ್ವೋ ಮಾನವ, ಸರ್ವೋ ಜಂತು, ಸರ್ವ ಅಜ್ಞ ಇತ್ಯರ್ಥ. ಎಷ್ಟು ಜನ ಇದೆ? ಮುಂದಕ್ಕೆ ಹೋಗೋಣ. ಇದೆ 54. ಚತುಃಪಂಚಾಶತ್ತಮ ಖಂಡ ಭಾಷ್ಯೋಪಾತ್ತ ಸರ್ವಸಾಕ್ಷಿತ್ವ ವಿಶೇಷಣ ಕೃತ್ಯಂ. ಬಾ, ಎಷ್ಟು ಚೆನ್ನಾಗಿದೆ ಹೆಡ್ಡಿಂಗು. ಈ ಹೆಡ್ಡಿಂಗ್ ಅನ್ನ ಬರೆದಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬ್ರಹ್ಮವಿತ್ತಮರೇ ಆಗಿರಬೇಕು. ಬ್ರಹ್ಮಜ್ಞಾನಿವರೇಣ್ಯರಾಗದೆ ಹೋದರೆ ಇಂಥ ಮಾತು ಅವರ ಲೇಖನಿಯಿಂದ ಹೊರಹೊಮ್ಮುವುದಕ್ಕೆ ಸಾಧ್ಯವೇ ಇಲ್ಲ. ಭಾಷ್ಯ ಉಪಾತ್ತ ಸರ್ವ ಸಾಕ್ಷಿತ್ವ ವಿಶೇಷಣ ಕೃತ್ಯಂ, 6 ಶಬ್ದಗಳಿಂದ ಸಿದ್ಧವಾಗಿರುವ ಒಂದು ಸಮಸ್ತ ಪದವಿದು. ಭಾಷ್ಯೇ ಉಪಾತ್ತಂ, ಭಾಷ್ಯೋಪಾತ್ತಂ, ಭಾಷ್ಯೇ ಸ್ವೀಕೃತಮಿತ್ಯರ್ಥಃ, ಭಾಷ್ಯೇ ಲಿಖಿತಂ. ಸರ್ವೇಷಾಂ ಸಾಕ್ಷಿ ಸರ್ವಸಾಕ್ಷಿ ತಸ್ಯ ಸರ್ವಸಾಕ್ಷಿಣಃ ಸರ್ವಸಾಕ್ಷಿಣಃ ಭಾವಃ ಸರ್ವಸಾಕ್ಷಿತ್ವಂ. ಭಾಷ್ಯೋಪಾತ್ತಂಚ ಸರ್ವಸಾಕ್ಷಿತ್ವಂಚ ಭಾಷ್ಯೋಪಾತ್ತ ಸರ್ವಸಾಕ್ಷಿತ್ವಂ ಇತಿ
ವಿಶೇಷಣಂ ಭಾಷ್ಯೋಪಾತ್ತ ಸರ್ವಸಾಕ್ಷಿತ್ವ ವಿಶೇಷಣಂ ತಸ್ಯ ಕೃತ್ಯಂ ಪ್ರಯೋಜನಂ ತಸ್ಯ ತಾತ್ಪರ್ಯಂ ತಸ್ಯ ಮರ್ಮತಾ ಇತ್ಯರ್ಥ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ನನಗನ್ಸುತ್ತೆ ಪ್ರತಿ ದಿವಸ 100 ಜನ ಜಿಜ್ಞಾಸುಗಳು ಸೇರ್ಕೊಂಡು ದಿನಕ್ಕೆ 4-5 ಗಂಟೆಗಳ ಕಾಲ ಈ ಸುಗಮ ವ್ಯಾಖ್ಯಾನವನ್ನ ಓದ್ತಾ ಇದ್ದರೆ ಅಧ್ಯಾಸ ಹೇಳ ಹೆಸರಿಲ್ಲದ ಹೊರಟೋಗ್ಬಿಡುತ್ತೆ. ಏಕಾಗ್ರತೆ ಬೇಕು, ಶ್ರದ್ಧಾ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಸರಿ, ಈ ಅಧ್ಯಾಸ ಭಾಷ್ಯದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಒಂದು ವಿಶೇಷ ರಚಿಸಿದ್ದಾರೆ. ಏವಂ ಅಹಂ ಪ್ರತ್ಯಯನಂ ಆತ್ಮಾನಂ ಅಂತ ಹೇಳ್ಬಿಟ್ಟು ಸರ್ವಸಾಕ್ಷಿಣಂ ಹಿಂದೆ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ. ಈ ಶಂಕರಾಚಾರ್ಯರವರು ಸರ್ವಸಾಕ್ಷಿ ಎನ್ನುವಂತ ವಿಶೇಷಣ ಬಳಸಿದ್ದಾರೆ. ಅದರ ಪ್ರಯೋಜನವೇನು? ಭಾಷ್ಯದಲ್ಲಿ ಶಂಕರರಿಂದ ಬಳಸಲ್ಪಟ್ಟಿರುವ ಸರ್ವಸಾಕ್ಷಿ ಎನ್ನುವಂತ ವಿಶೇಷಣದ ಕೃತ್ಯಂ ಕೆಲಸ ಯಾಕೆ ಬಳಸಿದ್ದಾರೆ? ಅದನ್ನ ಇನ್ನೇನು ಗೊತ್ತಾಗುತ್ತೆ ಅಂದ್ರೆ, ಬ್ರಹ್ಮಜ್ಞಾನಿಗಳಾದ ಮಹಾತ್ಮರು ಏನೇ ಮಾತನಾಡಿದರೂ ಆ ವಾಕ್ಯದ ಒಂದೊಂದು ಪದಕ್ಕೂ ಅರ್ಥವಿರುತ್ತೆ. ನನ್ನ ಅನುಭವ, ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪಾಠ ಮಾಡುವಾಗ ಕೆಲವು ಪದಗಳನ್ನು ಬಳಸ್ತಾ ಇದ್ರು. ನಾನು ಅಲ್ಲಿ ಕೇಳಿಸ್ಕೊಂಡು ಸಿಂಪಲ್ ತಾತ್ಪರ್ಯ ಹೇಳ್ಬಿಡ್ತಾ ಇದ್ದೆ. ತಾತ್ಪರ್ಯ ಬೇಡ ಮಗೋ, ನಾನೇ ಹೇಳಿದೆ ಹೇಳು, ಯಾವ ಪದ ಬಳಸಿದ್ದೇನೆ ಹೇಳು ಅಂತ ಕೇಳೋರು. ಆ ಒಂದೊಂದು ಪದಕ್ಕೂ ಕೂಡ ಮಹತ್ವ ಉಂಟು. ಇಲ್ಲಿ ತದ್ವಿಪರ್ಯಯೇನ ಅಂದ್ಬಿಟ್ಟು ಸರ್ವಸಾಕ್ಷಿಣಂ ಎಲ್ಲಕ್ಕೂ ಸಾಕ್ಷಿಯಾಗಿರುವಂತ ಪ್ರತ್ಯಗಾತ್ಮನನ್ನ ಅಂತಃಕರಣಾದಿ ಶ್ವಧ್ಯಸ್ಯತಿ. ಸರಿ, ಇಲ್ಲಿ ಬೇಕಾದದ್ದು ಭಾಷ್ಯ ಉಪಾತ್ತ ಭಾಷ್ಯ ಸ್ವೀಕೃತ ಸರ್ವಸಾಕ್ಷಿತ್ವ ವಿಶೇಷಣಸ್ಯ ಪ್ರಯೋಜನಂ ಕಿಂ ತಸ್ಯ ಕೃತ್ಯಂ ಕಿಂ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದಾರೆ. ಅಂದ್ರೇನರ್ಥ? ಅಧ್ಯಾಸ ಭಾಷ್ಯದಲ್ಲಿ ಈ ಕೊನೆ ಭಾಗದಲ್ಲಿ ಶಂಕರಾಚಾರ್ಯರವರು ತಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ಅಂತ ವಿಶೇಷಣ ಬಳಸಿದ್ದಾರಲ್ಲ, ಈ ವಿಶೇಷಣದ ಪ್ರಯೋಜನವೇನು ಎನ್ನುವುದನ್ನ ನಾವೀಗ ನೋಡೋಣ. ಸರ್ವಸಾಕ್ಷಿಣಂ ಇತಿ ವಿಶೇಷಣೇನ ಅಹಂ ಪ್ರತ್ಯಯಾದಿಷು ಸಾಕ್ಷಿತ್ವಮಿವ ಯದ್ದಶ್ಯತೆ ತತ್ ಆಧ್ಯಾಸಿಕಮೇವ ನತು ವಾಸ್ತವಂ ಇತ್ಯುಕ್ತಂ ಭವತಿ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸೂಕ್ಷ್ಮ ಬುದ್ಧಿಗೆ, ಅವರ ಅದ್ಭುತವಾಗಿರುವಂತ ಅನುಭವಕ್ಕೆ ಬಂದಂತ ಹೊಸ ವಿಚಾರ. ಭಾಷ್ಯದಲ್ಲಿ ತಂಚ ಸರ್ವ ಸಾಕ್ಷ್ಯ ನಮ್ಮನ್ನು ಬೆಳೆಸಿದ್ದಾರಲ್ಲ, ಪ್ರತ್ಯಗಾತ್ಮಾನಂ ಹೇಳಿದ್ರೆ ಸಾಕಾಗಿತ್ತು. ಆ ಪ್ರತ್ಯಗಾತ್ಮನಿಗೆ ಒಂದು ವಿಶೇಷಣ ಕೊಟ್ಟು ಸರ್ವ ಸಾಕ್ಷಿಣಂ ಎಲ್ಲರಿಗೂ ಸಾಕ್ಷಿಯಾಗಿರುವ, ಎಲ್ಲ ವ್ಯಾಪಾರಿಗಳಿಗೂ ಸಾಕ್ಷಿಯಾಗಿರುವ, ದೇಹದಿಂದ ಪ್ರಾರಂಭ ಮಾಡಿಕೊಂಡು ಶರೀರದ ವಿಕಾರ, ಇಂದ್ರಿಯಗಳ ವಿಕಾರ, ಮನಸ್ಸಿನ ವಿಕಾರ, ಬುದ್ಧಿಯ ವಿಕಾರ, ಅಹಂಕಾರದ ವಿಕಾರ, ಅಹಂ ಪ್ರತ್ಯಯಗಮ್ಯನಾಗಿರುವ ಆತ್ಮನಲ್ಲಾಗುತ್ತಿರುವ ವಿಕಾರ, ಇದಕ್ಕೆ ಹೆಸರು ಸರ್ವ ಸಾಕ್ಷಿಣಂ. ಎಲ್ಲಕ್ಕೂ ಕೂಡ ಆತ್ಮನ ಸಾಕ್ಷಿಯಾಗಿದ್ದಾನೆ. ಇವನೇ ಪ್ರತ್ಯೇಕ ಆತ್ಮ.
ಇವನೇ ಔಪನಿಷದ ಪುರುಷ, ಇವನೇ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮ. ಸರ್ವ ಸಾಕ್ಷಿಣಂ ಎಂದು ವಿಶೇಷಣದಿಂದ, ಈ ವಿಶೇಷಣ ಯಾರಿಗೆ? ಪ್ರತ್ಯಗಾತ್ಮನಿಗೆ. ವೇದಾಂತ ದರ್ಶನದಲ್ಲಿ ಪ್ರತಿಪಿಪಾದ ಇಶಿತನಾಗಿರುವ ಆತ್ಮನೇ ಸಾಕ್ಷ್ಯ ಸ್ವರೂಪ, ಇವನೇ ಪ್ರತ್ಯಗಾತ್ಮ. ಎಷ್ಟು ಚೆನ್ನಾಗಿದೆ. ಇವನಿಗೆ, ಯಾರಿಗೆ? ಆ ಪ್ರತ್ಯಗಾತ್ಮನಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಸರ್ವ ಸಾಕ್ಷಿಣಂ ವಿಶೇಷಣ ಕೊಟ್ಟರು. ಈ ವಿಶೇಷಣ ಕೊಟ್ಟದ್ದರಿಂದ ಅಹಂ ಪ್ರತ್ಯಯಾದಿಷು, ನೋಡಿ, ಅಹಂ ಪ್ರತ್ಯಯಾದಿಷು ಅಲ್ಲ, ಅಹಂ ಪ್ರತ್ಯಯಾದಿಷು. ಹೇಗ್ ಬಿಡಿಸುವ ಇದನ್ನ? ಅಹಂ ಪ್ರತ್ಯಯೀ ಪ್ಲಸ್ ಆದಿಷು, ಅಹಂ ಪ್ರತ್ಯಯಾದಿಷು. ಇದು ಗೊತ್ತಿಲ್ಲದೆ ಕೆಲವರು ಅಹಂ ಪ್ರತ್ಯಯಾದಿಷು ಓದ್ಬಿಡ್ತಾರೆ, ತಪ್ಪು. ಪೂಜ್ಯ ಸದ್ಗುರುಗಳು ವ್ಯಾಕರಣದಲ್ಲಿ ವಿಸ್ತೀರ್ಣ, ಏನಾದ್ರು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ರೆ ಅದು ಪ್ರಿಂಟರ್ ಮಿಸ್ಟೇಕವೇ ಹೊರತು ಗುರುಗಳ ದೋಷವಲ್ಲ. ಗುರುಗಳ ಮಾತಿನಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಾಕ್ಯ ರಚನೆಯಲ್ಲಿ ಒಂದೂ ತಪ್ಪಿಲ್ಲ. ಅಂಥ ಮಹತ್ ಅವರೇನ್ ಹೇಳ್ತಾರೋ ಅದೇ ಪರಮಾರ್ಥ. ಸರ್ವ ಸಾಕ್ಷಿಣಂ ಎಂದು ಪ್ರತ್ಯಗಾತ್ಮನಿಗೆ ಸರ್ವ ಸಾಕ್ಷಿ ಎನ್ನುವಂತಹ ವಿಶೇಷಣವನ್ನ ಕೊಟ್ಟಿರುವುದರಿಂದ ಅಹಂ ಪ್ರತ್ಯಯಾದಿಷು, ಅಹಂ ಪ್ರತ್ಯಯೇ ಮುಂತಾದದ್ದರಲ್ಲಿ ಅಹಂ ಪ್ರತ್ಯಯಗಮ್ಯನಾದ ಆತ್ಮನಿ ಹೆಸರಾಯಿತು. ಅಹಂ ಪ್ರತ್ಯಯಿ ಆತ್ಮ, ಇವನೇ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಪ್ರತಿಪಾದಿತನಾಗಿರುವ ಕರ್ತೃ ಭೋಕ್ತೃವಾಗಿರುವ ಆತ್ಮ. ನನ್ಗೆ ಆಶ್ಚರ್ಯ ಆಗುತ್ತೆ. ಪೂರ್ವ ಮೀಮಾಂಸಕರು, ಮಹಾತ್ಮರು, ತಪಸ್ವಿಗಳು, ಭಗವಾನ್ ವೇದವ್ಯಾಸರ ಶಿಷ್ಯರು ಆದವರಿಗೆ ಈ ಸಾಕ್ಷ್ಯ ಸ್ವರೂಪ ಅರ್ಥವಾಗಿದೆ. ಬಹಳ ಕಷ್ಟಪಟ್ಟು ತುಂಬಾ ಪ್ರಯತ್ನ ಮಾಡಿ ಮುಂದಕ್ಕೆ ಹೋಗಿ ಆತ್ಮನನ್ನ ಕರ್ತೃಭೋಕ್ತ ಸ್ವರೂಪ ಅನ್ಬಿಟ್ಟು, ಆತ್ಮ ನ ಕೇವಲಂ ಕರ್ತ ಕಿಂತು ಭೋಕ್ತ, ನ ಕೇವಲಂ ಭೋಕ್ತ ಕಿಂತು ಕರ್ತ ಅಂದ್ಬಿಟ್ಟು ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ನಿಲ್ಲಿಸ್ಬಿಟ್ರು. ದೇ ಕುಡ್ ನಾಟ್ ಗೋ ಬಿಯಾಂಡ್. ಸಾಂಖ್ಯರು ನಾವು ಮೀಮಾಂಸಕರಿಗಿಂತಲೂ ಬುದ್ಧಿವಂತರು. ಮೀಮಾಂಸಕರು ಕೇವಲ ಶಾಸ್ತ್ರ ಪ್ರಮಾಣವಾದಿಗಳು. ನಾವು ಶಾಸ್ತ್ರ ಪ್ರಾಮಾಣ್ಯವನ್ನ ಶಬ್ದತ್ವೇನ ಪ್ರಮಾಣವೆಂದು ಸ್ವೀಕರಿಸಿ ಅನುಮಾನ ಪ್ರಧಾನವಾದಿಗಳು. ನಾವು ತರ್ಕ ಮಾಡ್ತೀವಿ ಅಂತ ತರ್ಕವನ್ನ ಮಾಡಿ ಯುಕ್ತಿಯನ್ನು ಮಾಡಿ ಸಾಂಖ್ಯರು ಆತ್ಮ ಭೋಕ್ತ ಪ್ರಗತಿ ಕರ್ತಿ ತೀರ್ಮಾನ ಮಾಡ್ಬಿಟ್ಟು ಇಬ್ಬರು ದಡ್ಡರೇ. ನೋಡಿ, ಅಹಂ ಪ್ರತ್ಯಯಿ ಆದಿಶು, ಅಹಂ ಪ್ರತ್ಯಯಿ ಎಂದರು ಒಂದೇ, ಕರ್ತ ಭೋಕ್ತ ಪ್ರಮಾತ ವಿಜ್ಞಾತ ಜೀವಾತ್ಮ ಎಂದರು ಒಂದೇ. ಈ ಅಹಂ ಪ್ರತ್ಯಯಿಯಾದ ಆತ್ಮನೇ ಮುಂತಾದವುಗಳಲ್ಲಿ ಯತ್ ಸಾಕ್ಷಿತ್ವಮಿವ ದೃಶ್ಯತೆ, ಸಾಕ್ಷಿತ್ವಮಿವ ನತು ಸಾಕ್ಷಿತ್ವಂ ನತರಾಂ ಸಾಕ್ಷಿತ್ವಮೇವ. ಬಾ, ಈ ಜೀವಾತ್ಮನು ಸಾಕ್ಷಿ ಅಂತ ತೋರ್ತಾನೆ. ಜೀವಾತ್ಮನು ಎಲ್ಲವನ್ನು ಬೆಳಗುತ್ತಿದ್ದಾನೆ. ಜೀವಾತ್ಮನು ಇಂದ್ರಿಯ ವ್ಯಾಪಾರಗಳನ್ನು ಬೆಳಗುತ್ತಿದ್ದಾನೆ. ಜೀವಾತ್ಮನು ದೇಹದಲ್ಲಾಗುವ ಎಲ್ಲ ವಿಕಾರಗಳನ್ನು ಬೆಳಗುತ್ತಿದ್ದಾನೆ ಎಂದು ಜೀವಾತ್ಮನಲ್ಲಿ ಅಜ್ಞಾನಿಗಳು ಸಾಕ್ಷಿತ್ವವನ್ನು ಕಲ್ಪನೆ ಮಾಡಿದ್ದಾರೆ.
ಜೀವಾತ್ಮನಲ್ಲಿ ತೋರುತ್ತಿರುವಂಥ ಯಾವ ಸಾಕ್ಷಿತ್ವ ಉಂಟೋ, ಸಾಕ್ಷಿತ್ವಮಿವ ಸಾಕ್ಷಿಯಾಗಿರುವಂತೆ ಅಂತ ತೋರ್ತಾ ಇದೆಯೋ ಅದು ತತ್ ಆಧ್ಯಾಸಿಕಮೇವ, ಅಧ್ಯಾಸೇನ ಆಗತಮೇವ, ಅಧ್ಯಾಸೇನ ಕೃತಮೇವ ನದು ಪಾರಂಪರಿಕ. ಒಂದು ಉದಾಹರಣೆ ಕೊಡ್ತೇನೆ. ಮರಳು ತುಂಬಾ ಸುಡ್ತಾ ಇದೆ, ಟಾರ್ ರೋಡ್, ಕಾಲಿಟ್ರೆ ಬೆಂದು ಹೋಗ್ತಾ ಇದೆ. ಕೆಲವು ದೇವಸ್ಥಾನದಲ್ಲಿ ಈ ಪ್ರಾಕಾರ ಅಂತ ಇರುತ್ತೆ, ಒಳಗಡೆ ಮಧ್ಯೆ ದೇವರ ಮೂಲಸ್ಥಾನ ಗರ್ಭಗುಡಿ, ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡಬಹುದು ಪ್ರಾಕಾರವಿರುತ್ತೆ. ಕೆಲವು ದೇವಸ್ಥಾನಗಳಿಗೆ ಮಾರ್ಬಲ್ ಹಾಕಿಬಿಟ್ಟಿರ್ತಾರೆ ಅಥವಾ ಮದುವೆಗೆ ಹಾಕ್ಸಿರ್ತಾರೆ ಅಂತ ಇಟ್ಕೊಳ್ಳಿ, ತುಂಬಾ ಕಾದು ಬಿಟ್ಟಿರುತ್ತೆ. ಮೇಲ್ಗಡೆ ಬಿಸಿಲು, ಅಲ್ಲೊಂದು 250 ಹೆಜ್ಜೆ ಹಾಕ್ಬೇಕು. 10 ಹೆಜ್ಜೆ ಹಾಕ್ಬಿಟ್ರೆ ಕಾಲೆಲ್ಲ ಬಗೆಬಗೆ ಅಂತ ಬಾಸುಂಡೆ ಬಂದ್ಬಿಡುತ್ತೆ. ಏನ್ರಿ ಇದು ತುಂಬಾ ಬಿಸಿಯಾಗಿದೆಯಪ್ಪ, ಮಾರ್ಬಲ್ಲು ಅಥವಾ ಮದುವೆಗೆ ಅಂತ ಹೇಳಿದ್ರೆ ಆ ಮದುವೆಗೆ ಸುಡ್ತಾ ಇಲ್ಲ. ಮದುವೆಗೆ ಸ್ಟೋನ್ ಸುಡಬೇಕಾದ್ರೆ ಸೂರ್ಯನ ಉಷ್ಣತೆಯಿಂದ ಉಷ್ಣವಾಗಿದೆ. ಮರಳು ಕಾಡಿನಲ್ಲಿ, ಮರಳು ಭೂಮಿಯಲ್ಲಿ ಕಾಲಿಟ್ಟು ಬಿಂದು ಹೋಗುತ್ತೆ. ಅದು ಮರಳು ಕಾಡಿನ ಶಕ್ತಿಯಲ್ಲ, ಸೂರ್ಯನ ಶಕ್ತಿ. 15 ದಿವಸ ಸೂರ್ಯ ಹುಟ್ಟಲಿಲ್ಲ, ಸೂರ್ಯನ ದರ್ಶನವಾಗ್ತಾ ಇಲ್ಲ, ಮಳೆ ಹೊಡಿತಾ ಇದೆ. ಅವಾಗ ಮರಳು ಕಾಡಿನಲ್ಲಿ ಕಾಲಿಟ್ರೆ ತಣ್ಣಗಾಗತ್ತೆ. ಯಾಕೆ? ಸೂರ್ಯ ಇಲ್ಲ. ಅದೇ ರೀತಿಯಲ್ಲಿ ಅಹಂ ಪ್ರತ್ಯಜಗಮ್ಯನಾಗಿರುವ ಜೀವಾತ್ಮನೆ ಮುಂತಾದವುಗಳಲ್ಲಿ ಯಾವ ಸಾಕ್ಷಿತ್ವ ಅಂತ ತೋರ್ತಾ ಇದೆಯೋ, ನಾನು ಬುದ್ಧಿವಂತ, ನಾನು ವಿಚಾರ ಮಾಡ್ತೇನೆ, ನನಗೆ ಗೊತ್ತಾಗ್ತಾ ಇದೆ, ನನ್ನಿಂದ ನನಗೆ, ನನ್ನ ದೆಸೆಯಿಂದ ನನ್ನ ಜಂಬ ಹೊಡಿತಾ ಇದ್ದಾನಲ್ಲ, ಈ ಸಾಕ್ಷಿ ಆತ್ಮನಲ್ಲಿ ಇರುವಂತಹ ಸಾಕ್ಷಿತ್ವ ಇವನಲ್ಲಿ ಸಂಕ್ರಾಂತವಾಗಿದೆ. ಆಗ್ತಾ ಇದೆ ಅಲ್ವೇ? ಸಾಕ್ಷ್ಯ ಸ್ವರೂಪನಾಗಿರುವ ಪ್ರತ್ಯಗಾತ್ಮನ ಸನ್ನಿಧಾನದಿಂದಲೇ ಅಹಂ ಪ್ರತ್ಯಜಗಮ್ಯನಾಗಿರುವ ಆತ್ಮನಲ್ಲಿ ಸಾಕ್ಷಿತ್ವಮಿವ. ನೋಡಿ, ಆ ಮರಳು ದಹತೀವ ಸುಡುವಂತೆ ತೋರ್ತಾರೆ, ಅದ್ರ ಶಕ್ತಿ ಇಲ್ಲ. ಇನ್ನೊಂದು ಉದಾಹರಣೆ, ಬಾಂಡ್ಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇವೆ, ಎಣ್ಣೆ ಕುದಿತಾ ಇದೆ, ಅದು ಬೋಂಡ ಹಾಕ್ತಾರೆ, ಹಪ್ಪಳ ಹಾಕ್ತಾರೆ. 2 ತೊಟ್ಟು ಎಣ್ಣೆ ಕೈ ಮೇಲೆ ಬಿದ್ಬಿಡ್ತು, ಕುದಿ ಎಣ್ಣೆ, ಬಾಸುಂಡೆ ಬಂತು. 15 ದಿವಸ ಕೆಂಪಗಾಯಿತು. ಏನ್ರಿ ಆಯ್ತು ಅಂತ ಕೇಳಿದೆ, ಆ ಎಣ್ಣೆ ಬಿತ್ತು, ಎಣ್ಣೆ ಸುಟ್ಬಿಡ್ತು ಅಂತೇವೆ. ಎಣ್ಣೆ ಬಿಸಿಯಾಗಿದ್ಯಾ? ಎಣ್ಣೆ ಫ್ಯಾಕ್ಟರಿಗಳಲ್ಲಿ ಟನ್ಗಟ್ಲೆ ಎಣ್ಣೆ ತಯಾರು ಮಾಡ್ತಾರೆ, ಬಿಸಿಯಾಗಿರುತ್ತಾ? ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಎಣ್ಣೆಯಲ್ಲಿ ತೋರುತ್ತಿರುವಂತಹ ಬಿಸಿ ಬೆಂಕಿಯಿಂದ, ಮರಳು ಕಾಡಿನಲ್ಲಿ ತೋರುತ್ತಿರುವಂತಹ ಬಿಸಿ ಸೂರ್ಯನಿಂದ, ಶಿಷ್ಯನಲ್ಲಿ ಕಾಣುತ್ತಿರುವಂತಹ ಪ್ರತಿಭೆ ಗುರುಗಳಿಂದ. ತಿಳ್ಕೊಬೇಕು, ನಾನೇ ಬುದ್ಧಿವಂತ, ನಮ್ ಗುರುಗಳಿಗೆ ಏನೂ ಗೊತ್ತಿತ್ತಿಲ್ಲ ಅಂದ್ಬಿಟ್ರೆ ಅವನಂತ ಗುರುದ್ರೋಹಿ ಯಾರು ಇಲ್ಲ. ಬೇಡಪ್ಪ, ಗುರುವಿನ ಎಂಜಲೇ ಎಲ್ಲವೂ ಆಗಿದೆ. ಸರಿ, ಅಹಂ ಪ್ರತ್ಯಯೀ ಆದಿಶು, ಅಹಂ ಪ್ರತ್ಯಜಗಮ್ಯನಾದ ಜೀವಾತ್ಮನೆ ಮುಂತಾದವುಗಳಲ್ಲಿ ಯತ್ ಸಾಕ್ಷಿತ್ವಮಿವ ದೃಶ್ಯತೆ, ಸಾಕ್ಷಿತ್ವವಿರುವಂತೆ ಏನ್ ತೋರ್ತಾ ಇದೆಯೋ ತತ್ ಅದು ಆಧ್ಯಾಸಿಕಮೇವ. ಅಬ್ಬ, ಪ್ರತ್ಯಗಾತ್ಮನ ಸಾಕ್ಷಿತ್ವವನ್ನ ಜೀವಾತ್ಮನ ಮೇಲೆ ಅವಿದ್ಯೆಯಿಂದ ಅಧ್ಯಾಸ ಮಾಡಿಕೊಂಡೇ ಜನರು ನಾನು ಬುದ್ಧಿವಂತ, ನಾನೆಲ್ಲವನ್ನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆ ಪ್ರತ್ಯಗಾತ್ಮನ ಸನ್ನಿಧಾನವಿಲ್ಲದೆ ಹೋದರೆ
ಯಾರಲ್ಲಿಯೂ ಕೂಡ ಸಾಕ್ಷಿತ್ವ ತೋರಲು ಸಾಧ್ಯವೇ ಇಲ್ಲ. ಇದು ಶುದ್ಧವಾದ ವೇದಾಂತ. ತತ್ ಅದು ಆಧ್ಯಾಸಿಕವೇ ಹೊರತು, ಆಧ್ಯಾಸಿಕ ಅಂತಂದ್ರು ಬಂದೆ, ಕಲ್ಪಿತ ಅಂದ್ರು ಬಂದೆ, ಅಧ್ಯಾಸಾಚ ಆಗತಂ ಅಂದ್ರು ಬಂದೆ, ಅಧ್ಯಾಸ ನಿಮಿತ್ತಂ ಅಂದ್ರು ಬಂದೆ. ಇದು ನ ವಾಸ್ತವ, ಸತ್ಯವಲ್ಲ. ವಸ್ತುತಃ ವಿದ್ಯಮಾನಂ ವಾಸ್ತವಂ ಯಾವುದು ನಿಜವಾಗಿ ಇಲ್ಲ ಇತಿ ಉಕ್ತಂ ಭವತಿ, ಹೇಳಿದಂತೆ ಆಯ್ತು. ಚೆನ್ನಾಗಿದೆ. ಸರ್ವಸಾಕ್ಷ್ಯನಮಿತಿ ವಿಶೇಷಣೇನ ಅಹಂ ಪ್ರತ್ಯಯೀ ಆದಿಶು ಅಹಂ ಪ್ರತ್ಯಯಾದಿಶು ಯತ್ ಸಾಕ್ಷಿತ್ವಮಿವ ದೃಶ್ಯತೆ ತತ್ ಆಧ್ಯಾಸಿಕಮೇವ ನ ವಾಸ್ತವಮಿತ್ಯುಕ್ತಂ ಭವತಿ. ಜೀವಾತ್ಮನಲ್ಲಿ ತೋರುತ್ತಿರುವ ಸಾಕ್ಷಿತ್ವವು, ಅಂತಃಕರಣದಲ್ಲಿ ತೋರುತ್ತಿರುವ ಸಾಕ್ಷಿತ್ವವು, ಮನೋಬುದ್ಧಿಗಳಲ್ಲಿ ತೋರುತ್ತಿರುವ ಸಾಕ್ಷಿತ್ವವು ಅದರದ್ದು ಅಲ್ಲ. ಅವೆಲ್ಲವೂ ಕೂಡ ಆತ್ಮನಿಂದ ಕಳ್ಳತನ ಮಾಡಲ್ಪಟ್ಟು ತೋರುತ್ತಿರುವಂತ ಹುಸಿ ತೋರಿಕೆಯಾಗಿರುವ ಸಾಕ್ಷಿ. ಬಹಳ ಸಾಕ್ಷಿ ಏಕ ಏವ, ಸಾಕ್ಷಿ ಪ್ರತ್ಯಗಾತ್ಮ ಏವ, ಸಾಕ್ಷಿ ಅಹಮೇವ. ನಾನು ಸಾಕ್ಷ್ಯ ಸ್ವರೂಪ ಎನ್ನುವುದನ್ನು ಮರ್ತು ಬಿಟ್ಟು ಈ ಅಹಂಕಾರದಿಂದ ತೋರುತ್ತಿರುವಂತಹ ಜೀವಾತ್ಮರ ಮೇಲೆ ಸಾಕ್ಷಿತ್ವವನ್ನ ಆರೋಪಣೆ ಮಾಡುತ್ತಿದ್ದೇವೆ. ತೇಷಾಂ ದರ್ಶನಾಯ ಕರ್ಣಾಪೇಕ್ಷಣಾತ್ ಸಾಕ್ಷಾದೃಷ್ಟತ್ವ ಅನುಪಪತ್ತೇ. ಎಷ್ಟು ಚೆನ್ನಾಗಿದೆ. ತೇಷಾಂ ಅವರಿಗೆ, ಯಾರಿಗೆ? ಜೀವಾತ್ಮನಃ ಅಂತಃಕರಣಸ್ಯ ಬುದ್ಧೇಃ ಅಹಂಕಾರಸ್ಯ ಚ ದರ್ಶನಾಯ ಕಾಣಬೇಕಾದರೆ, ಈ ಜೀವಾತ್ಮನು ಏನನ್ನೇ ಕಾಣಬೇಕಾದರೂ ಅವನಿಗೆ ಕರ್ಣಗಳ ಅಪೇಕ್ಷೆ ಉಂಟು. ನೋಡಿ, ಈ ದೇಹದಲ್ಲಿ ಕುರು ಎದ್ದಿದೆ, ಕುರು ಒಂದು ಗುಳ್ಳೆ, ನಾನು ಬೆಳಗ್ತೇನೆ ಅಂತ. ಜೀವಾತ್ಮನು ದೇಹದ ಮೇಲೆ ಬೆಳೆದಿರುವಂತಹ ಕುರುವನ್ನ ನೋಡಬೇಕಾದ್ರೆ ಅವನಿಗೆ ಕಣ್ಣು ಬೇಕು, ಶಬ್ದ ಕೇಳಬೇಕಾದ್ರೆ ಕಿವಿ ಬೇಕು, ರುಚಿ ನೋಡ್ಬೇಕಾದ್ರೆ ನಾಲಿಗೆ ಬೇಕು, ಹೌದಾ? ಇನ್ನು ಮೃದುವೋ ಕರ್ಕಶವೋ ಅಂತ ನೋಡ್ಬೇಕಾದ್ರೆ ಚರ್ಮೇಂದ್ರಿಯ ಬೇಕು. ಹೀಗೆ ಅವರಿಗೆ ದರ್ಶನಾಯ ಕಾಣಬೇಕಾದರೆ ಕರ್ಣಾಪೇಕ್ಷಣಾತೆ, ದೇ ನೀಡ್ ಹೆಲ್ಪ್ ಆಫ್ ಕರ್ಣ. ಕಣ್ಣೊಬ್ಬನಿಗಿಲ್ಲ. ಅವ ಹೇಳ್ತಾನ ಗುಲಾಬಿ ಯಾವ ಬಣ್ಣ, ಶಾಲ್ ಯಾವ ಬಣ್ಣ ಹೇಳ್ಕಾಗುದಿಲ್ಲ. ಮೊನ್ನೆ ದಿವಸ ಒಬ್ಬರು ಅಮೇರಿಕಾದಿಂದ ಬಂದಿದ್ರು. ನನಗೆ ಬಹಳ ಸಂತೋಷವಾಯ್ತು. 1 ಗಂಟೆ ಇದ್ರು, ಪುಸ್ತಕವನ್ನೆಲ್ಲ ನೋಡ್ಬಿಟ್ಟು ಯಾರು ಬರೀ ನಾನೇ ಬರೀತಾ ಇದ್ದೇನೆ ಹಿಂದೆ ಸಂತೋಷ ಪಟ್ರು. ಏನ್ ಕೆಲಸ ಮಾಡ್ತೀರಾ ಅಂತ ಕೇಳಿದೆ ಅವ್ರನ್ನ. ಅವರು ಸ್ಪೀಚ್ ಅಂಡ್ ಹಿಯರಿಂಗ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಮೆರಿಕಾದಲ್ಲಿ, ಎಲ್ಲ ಹ್ಯೂಸ್ಟನ್ ಅಲ್ಲೋ ಏನೋ ಹೇಳಿದ್ರು. ನಾನು ಏನ್ ಹಾಗಂದ್ರೆ ಅಂತ ಕೇಳಿದೆ. ಕೆಲವರಿಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ, ಅಂತವರಿಗೆ ನಾವು ಬ್ರೈನಿಗೆ ಸಂಬಂಧಪಡಿಸಿ ಕೇಳುವಂತೆ ಮಾಡ್ತೇವೆ, ದೊಡ್ಡ ಆಸ್ಪತ್ರೆ ಅಂತೆಲ್ಲ ಹೇಳಿದ್ರು. ನಾನು ಕೇಳಿದೆ, ಮಾತು ಬರೋದಿಲ್ವಲ್ಲ ಯಾಕೆ ಅಂತ ಕೇಳಿದೆ. ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಹುಟ್ಟಿನಿಂದ ಕೇಳು ಅಭ್ಯಾಸವೇ ಇಲ್ಲ, ಕಿವಿ ಕೇಳ್ತಾನೆ ಇಲ್ಲ. ಈಗ ನಾವು ಮಾತಾಡ್ತಾ ಇದ್ದೇವಲ್ಲ, ಮಾತನಾಡಬೇಕಾದರೆ ಕೇಳಬೇಕು, ಕೇಳಿದ್ದರೆ ಮಾತಾಡ್ತೇವೆ. ಯಾರಿಗೆ ಜನ್ಮತಃ ಹುಟ್ಟಿದಾಗಿನಿಂದ ಶ್ರವಣ ಶಕ್ತಿಯೇ ಇಲ್ಲವೋ ಏನೂ ಕೇಳೇ ಇಲ್ಲ, ಏನ್ ಮಾತಾಡ್ಬೇಕು? ಸಕ್ಕರೆ ಗೊತ್ತಿಲ್ಲ, ಅಕ್ಕಿ ಗೊತ್ತಿಲ್ಲ, ಪದಾರ್ಥ ಕಾಣಬಹುದು, ಆದರೆ ಅವರಿಗೆ ಯಾವ ಶಬ್ದವೂ ಕೇಳದಿರುವುದರಿಂದ ಅವರಿಗೆ ರಿಯಾಕ್ಷನ್, ಮಾತನಾಡುವ ಸಾಮರ್ಥ್ಯವಿಲ್ಲ ಅಂದು. ನಾನು ಪ್ರಶ್ನೆ ಮಾಡಿದೆ, ಈ ಚಿಕ್ಕ ಚಿಕ್ಕ ಮಕ್ಕಳು 8 ವರ್ಷ 10 ವರ್ಷ ತುಂಬಾ ಮಾತಾಡ್ತಾರಲ್ಲ ಅಂದೆ.
ಯಾಕೆಂದ್ರೆ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಹುಟ್ಟಿದಾಗಿನಿಂದ ಶಬ್ದಗಳನ್ನು ಕೇಳಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಇವರಿಗೆ ಕಿವುಡರಿಗೆ ಕೇಳಿ ಡಂಬ್ ಅನ್ಬಾರ್ದು, ಡೆಫ್ ಅನ್ಬೇಕು ಅಂತ ಹೇಳಿದ್ರು. ಡಂಬ್ ಅಂಡ್ ಡೆಫ್ ಅಂತೇವೆ, ತಪ್ಪು. ಡಂಬ್ ಅಲ್ಲ, ಅವರು ಡೆಫ್ ಆಗಿರುವುದರಿಂದ ಡಂಬ್ ಆಗಿದ್ದಾರೆ ಎಂದು. ಇನ್ನೊಂದು ಮಾತು ಹೇಳಿದ್ರೆ ಆಶ್ಚರ್ಯವಾಗಿ, ಈ ಕುರುಡರಿಗಿಂತ ಕಿವುಡರ ಜೀವನ ತುಂಬಾ ಕಷ್ಟ. ಬ್ಲೈಂಡ್ ಪೀಪಲ್ ಆರ್ ಬೆಟರ್ ದ್ಯಾನ್ ಡೆಫ್ ಪೀಪಲ್ ಅಂದ್ರು. ಡೆಫ್ ಪೀಪಲ್ ಆರ್ ವರ್ಸ್ ದ್ಯಾನ್ ಬ್ಲೈಂಡ್ ಪೀಪಲ್. ಕುರುಡರು ಹೇಗೋ ಜೀವನ ಮಾಡ್ಬಿಡ್ತಾರೆ, ಕಣ್ ಕಾಣಿಸಲ್ಲ ಅವರಿಗೆ, ಕೇಳಿಸ್ಕೊಂಡು ಮಾತಾಡ್ತಾರೆ. ಈ ಪಾಪ ಕಿವಿಡಿರ್ತಾರಲ್ಲ, ಹುಟ್ಟಿದಾಗಿದೆ ಕೇಳಿಲ್ಲ, ಅವರಿಗೆ ಏನೇನು ಮಾತನಾಡಕ್ಕೆ ಗೊತ್ತಾಗಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಟ್ರು. ಆದ್ದರಿಂದಲೇ ನರ್ಸಿಂಗ್ ಹೋಮ್ಗಳಲ್ಲಿ ಹುಟ್ಟಿದ ಮಗುವಿಗೆ ಒಂದಿನವಾದ್ಮೇಲೆ ಫಸ್ಟ್ ಕಿವಿ ಟೆಸ್ಟ್ ಮಾಡ್ತಾರೆ. ನನಗೆ ಗೊತ್ತೇ ಇಲ್ಲ ಇದು. ಕಿವಿ ಟೆಸ್ಟ್ ಮಾಡ್ತಾರಂತೆ. ಕಿವಿ ಸರಿಯಾಗಿದೆ, ಕಿವಿ ಸರಿಯಾಗಿಲ್ಲ ಅಂದ್ರೆ ರಿಪೇರಿ ಶುರು ಮಾಡ್ಬೇಕು. ಇರ್ಲಿ, ಯಾಕೆ ಹೇಳ್ತಾ ಇದ್ದೇನೆ, ಕಿವಿ ಕೇಳ್ಬೇಕಾದ್ರೆ, ಕಣ್ಣು ನೋಡ್ಬೇಕಾದ್ರೆ, ಅಥವಾ ಬಾಯಿ ಮಾತನಾಡ್ಬೇಕಾದ್ರೆ ಸಾಕ್ಷಿ ಬೇಕು. ಸರ್ವೇಶಾಂ, ಬೇರೆ ಇಂದ್ರಿಯಗಳಿಗೆ ದರ್ಶನಾಯ, ನೋಡಬೇಕಾದರೆ, ದರ್ಶನ ಅಂದ್ರೆ ಪದಾರ್ಥಗಳನ್ನ ತಿಳಿಯಬೇಕಾದರೆ, ಕರ್ಣಾಪೇಕ್ಷತ್ವಾತ್, ಕರ್ಣಾಪೇಕ್ಷಣಾತ್, ಕರ್ಣಗಳೇ, ಕಣ್ಣಿಲ್ಲ, ನೋಡುವುದಿಲ್ಲ, ಕಿವಿ ಇಲ್ಲ, ಕೇಳುವುದಿಲ್ಲ, ಮೂಗಿಲ್ಲ, ವಾಸನೆ ಇಲ್ಲ, ಅದರ ಸಾಕ್ಷಿ ಯಾವುದು ಬೇಡ. ಕಣ್ಣಿಲ್ಲ ಅನ್ನುವುದನ್ನೇ ಬೆಳಗ್ತಾ ಇದ್ದಾನೆ. ಕಣ್ಣಿದ್ದರೆ ಕಣ್ಣನ್ನು ಬೆಳಗ್ತಾನೆ. ಕಣ್ಣು ಬದಲಾವಣೆ ಆಗ್ತಾ ಇದ್ರೆ ಬದಲಾವಣೆಗಳನ್ನು ಬೆಳಗ್ತಾನೆ. ಕಣ್ಣೇ ಇಲ್ವಾ, ಇಲ್ಲ ಅಂತಲೇ ಬೆಳಗ್ತಾನೆ. ಉದಾಹರಣೆಗೆ ತುಂಬಾ ಒಳ್ಳೆ ವಿಷಯ ಇದು. ಎಚ್ಚರ ಕನಸುಗಳಲ್ಲಿ ಈ ಜೀವಾತ್ಮನಲ್ಲಿ ನೂರಾರು ವ್ಯವಹಾರಗಳಾಗ್ತಾ ಇದೆ. ನೂರಾರು ವ್ಯವಹಾರಗಳನ್ನು, ವ್ಯಾಪಾರಗಳನ್ನು ಆತ್ಮನು ನಿರ್ವಿಕಾರನಾಗಿದ್ದುಕೊಂಡು, ಆತ್ಮನು ಯಾವ ಕಾರಣಗಳ ಅಪೇಕ್ಷೆ ಇಲ್ಲದೆ ಬೆಳಗ್ತಾ ಇದ್ದಾನೆ. ಇನ್ನು ಗಾಢ ನಿದ್ರೆಯಲ್ಲಿ ಏನೂ ಇಲ್ಲ, ಯಾವ ಇಂದ್ರಿಯಗಳು ಇಲ್ಲ. ಎತ್ತ ಸ್ವಪ್ತೋ ನ ಕಂಚನ ಕಾಮಂ ಕಾಮಯತೆ, ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿಯಲ್ಲಿ ಕರ್ಣಗಳಿಲ್ಲ, ಪ್ರಮಾದವಿಲ್ಲ, ವ್ಯಾಪಾರವಿಲ್ಲ, ಅದನ್ನೇ ಆತ್ಮ ಬೆಳಗ್ತಾ ಇದ್ದ. ಅವನೇ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮ, ಅವನೇ ಪ್ರತ್ಯಗಾತ್ಮ. ಇದು ವೇದಾಂತ ದರ್ಶನದ ಅದ್ಭುತವಾಗಿರುವ ಒಂದು ಸಂಶೋಧನೆ. ತೇಷಾಂ ಅಹಂ ಪ್ರತ್ಯಯಾದೀನಾಂ ದರ್ಶನಾಯ, ನೋಡಬೇಕು ಅಂತಂದ್ರೆ ಕಣ್ಣಿನ ನೋಡ್ಬೇಕು ಅಂತ ಅರ್ಥವಲ್ಲ. ವಿಷಯವನ್ನು ತಿಳ್ಕೊಳ್ಬೇಕು ಅಂದ್ರೆ ಕರ್ಣಾಪೇಕ್ಷಣಾತ್, ಕರ್ಣಗಳಿವೆ. ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ಯಾವ ಪುಸ್ತಕ ಒಬ್ಬ ಓದಿದ ಕಾಣಿಸ್ತಾ ಇಲ್ಲ ಸರ್. ಪ್ರತ್ಯೇಗಾತ್ಮ ಹೇಳ್ತಾನೆ, ಕಾಣಿಸ್ತಾ ಇಲ್ಲ ಎನ್ನುವುದನ್ನು ನೋಡುತ್ತಿರುವವನು ನಾನು. ಕಣ್ಣು ಕಾಣುತ್ತಿರುವುದನ್ನು, ಕಣ್ಣು ಶಾಂತವಾಗಿರುವುದನ್ನು, ಕಣ್ಣು ಕಾಣದಿರುವುದನ್ನು ಕೂಡ ಬೆಳಗುತ್ತಿರುವವನೇ ಪ್ರತ್ಯಗಾತ್ಮ, ಅವನೇ ಸರ್ವ ಸಾಕ್ಷಿ. ತೇಷಾಂ ದರ್ಶನಾಯ ಕರ್ಣಾಪೇಕ್ಷಣಾತ್ ಸಾಕ್ಷಾತ್ ದೃಷ್ಟತ್ವ ಅನುಪಪತ್ತೆ. ಸ್ವಾರಸ್ಯವಿದೆ. ಸಾಕ್ಷಾತ್ ದೃಷ್ಟತ್ವಂ, ನೇರವಾಗಿ ಬೆಳೆಯುವಿಕೆ ಎನ್ನುವಂತಹದ್ದು ಹೊಂದುವುದಿಲ್ಲ. ಈಗ ಏನ್ ಹೇಳ, ಒಂದು ಪುಸ್ತಕ ಬರಿತಾ ಇದ್ದೀನಿ ನಾನು, ಸಾಕ್ಷಿ ಸ್ವರೂಪಂ, ಅದ್ಭುತವಾದ ಗ್ರಂಥ. ವೇದಾಂತ ದರ್ಶನದಲ್ಲಿ ಬ್ರಹ್ಮಜ್ಞಾನಿಗಳು ಮುಮುಕ್ಷ ಸಾಧಕರಿಗೆ ತಿಳಿಸಿರುವಂತ ಅತ್ಯಂತ ನಿತ್ಯ ನೂತನ ಸತ್ಯ ಸನಾತನ ಸಂದೇಶ. ನೀನು ಸಾಕ್ಷ್ಯ ಸ್ವರೂಪನಾದ ಆತ್ಮರಾಗಿದ್ದೀಯೆ. ತತ್ವಮಸಿ ಎಂದರೆ ಸಾಕ್ಷಿ ತ್ವಮಸಿ,
ಅಹಂ ಬ್ರಹ್ಮಾಸ್ಮಿ ಎಂದರೆ ಅಹಂ ಸಾಕ್ಷ್ಯ ಸ್ವರೂಪ ಆತ್ಮ ಅಸ್ಮಿ ಯಾರು ಅರ್ಥ ಇಲ್ಲ. ಇಲ್ಲಿ ನೋಡಿ, ಪ್ರಮಾತ್ರವಾಗಿರುವಂತಹ ಜೀವಾತ್ಮನೂ ನೋಡುತ್ತಾನೆ, ಸಾಕ್ಷ್ಯ ಸ್ವರೂಪನಾದ ಪ್ರತ್ಯಗಾತ್ಮನು ಬೆಳಗುತ್ತಾನೆ. ಎರಡಕ್ಕೂ ಬಹಳ ವ್ಯತ್ಯಾಸ. ಅಹಂ ಪ್ರತ್ಯಜಗಮ್ಯನಾಗಿರುವ ಜೀವಾತ್ಮನು ಪದಾರ್ಥಗಳನ್ನ ಕಾಣುವುದಕ್ಕೆ ಅವನಿಗೆ ಕರ್ಣಗಳು ಬೇಕು. ಕಣ್ಣಿಲ್ಲದೆ ರೂಪದರ್ಶನವಿಲ್ಲ, ಕಿವಿ ಇಲ್ಲದೆ ಶಬ್ದ ಜ್ಞಾನವಿಲ್ಲ. ಅದರ ಸಾಕ್ಷ್ಯ ಸ್ವರೂಪ ಯಾವುದು ಬೇಡ. ಇವರಿಗೆ ವಸ್ತುಗಳನ್ನು ತಿಳಿದುಕೊಳ್ಳಬೇಕಾದರೆ ಕರ್ಣಾಪೇಕ್ಷಣಾತ್ ಕರ್ಣಗಳ ಅಪೇಕ್ಷೆ ಉಂಟು. ಎಲ್ಲಿ ಕರ್ಣಾಪೇಕ್ಷೆ ಉಂಟು ಅವನು ಸಾಕ್ಷಿ ಅಲ್ಲ, ಅವನ ದೃಷ್ಟರು. ನೋಡಿ, ಕ್ರಿಯಾಪದ ಪಶ್ಯತೀತಿ ದ್ರಷ್ಟ, ಸಾಕ್ಷಾತ್ ಪಶ್ಯತೀತಿ ಸಾಕ್ಷಿ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸಾಕ್ಷ್ಯ ಶಬ್ದ ಬಂದಾಗಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು. ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ವ್ಯಾಕರಣ. ಸಾಕ್ಷಾತ್ ಪಶ್ಯತೀತಿ ಸಾಕ್ಷಿ, ಕೇವಲಂ ಪಶ್ಯತೀತಿ ದ್ರಷ್ಟ. ದ್ರಷ್ಟೃ ಬೇರೆ, ಸಾಕ್ಷಿ ಬೇರೆ. ಅಹಂ ಪ್ರತ್ಯಯಗಮ್ಯನಾಗಿರುವ ಆತ್ಮನು ದೃಷ್ಟೃವೇ ಹೊರತು ಸಾಕ್ಷಿಯಲ್ಲ. ಅಹಂಕಾರವು ದೃಷ್ಟುವೇ ಹೊರತು ಸಾಕ್ಷಿಯಲ್ಲ. ಈ ಸಾಕ್ಷಿತ್ವ ಎನ್ನುವ ಪಟ್ಟ ಪ್ರತ್ಯಗಾತ್ಮನಿಗೆ ಮಾತ್ರ ಹೊಂದುತ್ತದೆ. ಅದ್ಭುತ. ತೇಷಾಂ ಜೀವಾತ್ಮನೆ ಮುಂತಾದವರಿಗೆ ದರ್ಶನಾಯ ವಸ್ತುವನ್ನು ತಿಳಿಯಬೇಕಾದರೆ ಕರ್ಣಾಪೇಕ್ಷತ್ವಾತ್ ಕರ್ಣಾನಾಂ ಅಪೇಕ್ಷಾ ಸಹಾಯಂ, ಕರ್ಣಗಳ ಸಹಾಯ ಬೇಕಾಗಿದೆ. ಆದ್ದರಿಂದ ಸಾಕ್ಷಾತ್ ದೃಷ್ಟತ್ವ ಅನುಭವತ್ತೆ. ಸಾಕ್ಷಾತ್ ದೃಷ್ಟರಿ ಸಂಜ್ಞಾನ, ನೇರವಾಗಿ ಕರ್ಣಗಳ ಸಹಾಯವಿಲ್ಲದೆ ನೋಡುವಂತಹ ಸಾಮರ್ಥ್ಯ ಪ್ರತ್ಯಗಾತ್ಮನೊಬ್ಬರಿಗೆ ಮಾತ್ರವೇ ಹೊರತು ಇನ್ನಾರಿಗೂ ಹೊಂದುವುದಿಲ್ಲ. ಎಷ್ಟು ಜನ ಬೆಳೀತಾರೆ ಗುರು. ಮುಂದಕ್ಕೆ ಹೋಗೋಣ. ಸಾಕ್ಷಿ ದ್ವಯಾನುಪಪತ್ತೇಶ್ಚ. ಒಬ್ಬ ಬುದ್ಧಿವಂತ ಹೇಳಿದ ಬೃಹಸ್ಪತಿ ಸ್ವಾಮಿ, ಪ್ರತ್ಯಗಾತ್ಮನೂ ಸಾಕ್ಷಿಯಾಗಲಿ, ಅಹಂ ಪ್ರತ್ಯಯಗಮ್ಯನಾಗಿರುವ ಜೀವಾತ್ಮನೂ ಸಾಕ್ಷಿಯಾಗಲಿ. ಇವನೂ ಸಾಕ್ಷಿ, ಇವನೂ ಸಾಕ್ಷಿ, ಇಬ್ಬರು ಸಾಕ್ಷಿಯಾಗಲಿ ಸಾಧ್ಯವಿಲ್ಲ. ಒಬ್ಬನೇ ಸೂರ್ಯ, ಇಬ್ಬರು ಸೂರ್ಯ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೇರ್ಮಾಚ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ. ಏನು ಉಪನಿಷತ್ತಿನ ಮಾತು. ಒಬ್ಬನೇ ಸೂರ್ಯ, ಭೂಲೋಕಕ್ಕೆ ಒಬ್ಬ ಸೂರ್ಯ, ಸ್ವರ್ಗಲೋಕ ಮತ್ತೊಬ್ಬ ಸೂರ್ಯ ಅಂತಿಲ್ಲ. ಅಮೆರಿಕಕ್ಕೆ ಒಬ್ಬ ಸೂರ್ಯ, ಇಂಡಿಯಾಕ್ಕೆ ಒಬ್ಬ ಸೂರ್ಯ ಎಂದು ಇಬ್ಬರು ಸೂರ್ಯ. ಅದೇ ರೀತಿಯಲ್ಲಿ ಸಾಕ್ಷಿ ಒಬ್ಬ. ಸಾಕ್ಷಿ ಚೇತ ಕೇವಲ ನಿರ್ಗುಣ. ಶ್ವೇತಾಶ್ವತರ ಮಂತ್ರ 6:11. ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ನಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಒಟ್ಟಿನಲ್ಲಿ
ಅಹಂ ಪ್ರತ್ಯಯಗಮ್ಯನಾಗಿರುವ ಜೀವಾತ್ಮನು ಬೆಳಗ್ತಾ ಇದ್ದಾನೆ ನಾನು ರೂಪದಿಂದ, ಪ್ರತ್ಯೇಗಾತ್ಮನೂ ಬೆಳಗುತ್ತಿದ್ದಾನೆ. ಇಬ್ಬರನ್ನೂ ಸಾಕ್ಷಿನ ದ್ವೌ ಸಾಕ್ಷಿಣೌ ನೈವ ಸಂಭವತಿ. ಸಾಕ್ಷಿ ದ್ವಯ ಅನುಪಪತ್ತೇ. ಎರಡು ಸಾಕ್ಷಿ ಅಂತ, ಒಂದು ಸುಪ್ರೀಂ ಕೋರ್ಟ್ ಅಂತಿದೆ, ಇನ್ನೊಂದು ಡೆಪ್ಯೂಟಿ ಸುಪ್ರೀಂ ಕೋರ್ಟ್ ಅಂತ ಆದ್ರೆ ಬೇಡ. ಡೆಪ್ಯೂಟಿ ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಅಲ್ಲಿ ಮಾಡಿರುವಂತಹ ನಿರ್ಣಯ ಎಲ್ಲರೂ ಒಪ್ಕೊಳ್ಬೇಕು, ಅದರ ಚರ್ಚೆ ಮಾಡುವಂತಿದ್ದ. ಈಗ ಜೀವಾತ್ಮನೂ ಸಾಕ್ಷಿಯಾಗಿರಲಿ, ಪ್ರತ್ಯೇಗಾತ್ಮನೂ ಸಾಕ್ಷಿಯಾಗಿರಲಿ, ಇಬ್ಬರು ಸಾಕ್ಷಿ ಅಂತಂದ್ರೆ ಸಾಕ್ಷಿ ದ್ವಯ ಅನುಪಪತ್ತೇಶ್ಚ, ದಟ್ ಈಸ್ ಟೋಟಲಿ ಇಂಪಾಸಿಬಲ್. ಒಬ್ಬನೇ ಸಾಕ್ಷಿ, ಒಬ್ಬನೇ ಸೂರ್ಯ, ಒಬ್ಬನೇ ದೇವ, ಒಬ್ಬನೇ ಪ್ರತ್ಯೇಗಾತ್ಮ. ಇದು ವೇದಾಂತ ದರ್ಶನದ ಸಂದೇಶ. ನಂಗೆ ವೇದಾಂತ ಅಂದ್ಬಿಟ್ಟು ಹುಚ್ಚುರಿಯುತ್ತೆ. ಅದರಲ್ಲೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಉಪದೇಶ ಅಂದ್ರೆ ಬ್ರಹ್ಮಾನಂದ. ಎಷ್ಟು ಸಂತೋಷವಾಗ್ತಾ ಇದೆ. ಸಾಕ್ಷಿ ದ್ವಯರು ಹೊಂದುವುದಿಲ್ಲ. ನಚ ಸಾಕ್ಷಿನೋಪಿ ಅಧ್ಯಸ್ತತ್ವೇ ಸತಿ ಸರ್ವಮಿಥ್ಯಾತ್ವ ಪ್ರಸಕ್ತಿ ಶೂನ್ಯವಾದ ಪ್ರಸಂಗ. ಈಗ ಸ್ವಾಮಿ ಅಹಂ ಪ್ರತ್ಯಯಗಮ್ಯನಾಗಿರುವ ಆತ್ಮನಲ್ಲಿರುವಂತ ಸಾಕ್ಷಿತ್ವವನ್ನ ನೀವು ಅಧ್ಯಸ್ಥ ಅಂದ್ಬಿಟ್ರಿ. ತಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ಅಂತಃಕರಣಾದಿಶು ಅಧ್ಯಸ್ಯತಿ ಅಂತ ಹೇಳಿದಾಗ ಅಂತಃಕರಣದಲ್ಲಿ ತೋರುತ್ತಿರುವ ಸಾಕ್ಷಿತ್ವ ಆತ್ಮನದು, ಜೀವಾತ್ಮನಲ್ಲಿ ತೋರುತ್ತಿರುವಂತಹ ಸಾಕ್ಷಿತ್ವ ಆತ್ಮನದು ಅಂತ ಹೇಳಿದ್ರೆ, ಹಾಗಾದ್ರೆ ಸಾಕ್ಷಿತ್ವ ಅಧ್ಯಸ್ಥ ಅಂತ ಹೋಯ್ತಲ್ಲ. ಜೀವಾತ್ಮನಲ್ಲಿ ತೋರುತ್ತಿರುವಂತಹ ಸಾಕ್ಷಿತ್ವವು ಅಧ್ಯಸ್ಥವಾದದ್ದು. ಅಧ್ಯಸ್ಥಸ್ಯ ನಚ ಸಾಕ್ಷಿಣೋಪ್ಯಧ್ಯಸ್ತತ್ವೇ. ಜೀವಾತ್ಮನನ್ನ ಸಾಕ್ಷಿ ಅಂದ್ರು, ಅದು ಅಧ್ಯಸ್ಥ ಅಂದ್ರು. ಅಧ್ಯಸ್ಥ ಅಂದೇನು? ಅಧ್ಯಾಸೇನ ಕೃತಂ ಅಧ್ಯಸ್ಥಂ. ಅಧ್ಯಸ್ಥ ಅಂತ ಆಗಿಬಿಟ್ಟರೆ ಸರ್ವ ಮಿಥ್ಯಾತ್ವ ಪ್ರಸಂಗೆ ಎಲ್ಲವೂ ಸುಳ್ಳು. ಸಾಕ್ಷಿತ್ವವೂ ಇಲ್ಲ, ಅಂತಃಕರಣವೂ ಇಲ್ಲ, ಜೀವಾತ್ಮತ್ವವೂ ಇಲ್ಲ ಅಂತ ಆಗ್ಬಿಟ್ರೆ ಅದರಿಂದ ಶೂನ್ಯವಾದ ಬಂದು ಹೋಗುತ್ತಲ್ಲ ಅನ್ನುವಂಥ ದೋಷವಿಲ್ಲ. ನಚ ಶೂನ್ಯವಾದ ಪ್ರಸಂಗ. ಬಾಬಾ ನಾನು ದೇಹವಲ್ಲ, ಇಂದ್ರಿಯವಲ್ಲ, ಮನಸ್ಸನ್ನ, ಬುದ್ಧಿಯನ್ನ, ಪ್ರಾಣವಲ್ಲ, ಅಹಂಕಾರವಲ್ಲ, ಜೀವಾತ್ಮನು ಅಲ್ಲ ಅಂದ್ಬಿಟ್ರೆ ಶೂನ್ಯ ಅಂತ ಆಗ್ಬಿಡುತ್ತಲ್ಲ. ಇಲ್ಲ, ಶೂನ್ಯವಾದಕ್ಕೆ ಅವಕಾಶವಿಲ್ಲ. ಏಕೆಂದರೆ ಸರ್ವ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನನ್ನ ನಾವುಗಳು ಸತ್ಯ ಎಂದು ಒಪ್ಪಿಕೊಂಡಿದ್ದೇವೆ. ಪ್ರತ್ಯಗಾತ್ಮನೊಬ್ಬನನ್ನ ಬಿಟ್ಟು ಎಲ್ಲವೂ ಕಲ್ಪಿತ. ಒಬ್ಬನೇ ಒಬ್ಬ ಪರಮಾತ್ಮ, ಏಕೋ ದೇವ, ಏಕಂ ಬ್ರಹ್ಮ, ಅದ್ವಿತೀಯಂ ಬ್ರಹ್ಮ, ಪ್ರತ್ಯಗಾತ್ಮ ತತ್ವ ಬ್ರಹ್ಮ. ಅದೊಂದು ಸತ್ಯ. ಅದನ್ನು ಬಿಟ್ಟು ಎಲ್ಲವೂ ಕಲ್ಪಿತವಾಗಿದೆ. ಯಾತರಲ್ಲಿ ಆ ಪ್ರತ್ಯಗಾತ್ಮನಲ್ಲಿ ಕಲ್ಪಿತವಾಗಿ ತೋರುತ್ತಿದೆ. ಸಾಕ್ಷಿನೋಪಿ, ಸಾಕ್ಷಿಯನ್ನು ಕೂಡ ಅಧ್ಯಸ್ಥ ಒಪ್ಕೊಂಡ್ಬಿಟ್ರೆ ಎಲ್ಲವೂ ಮಿಥ್ಯಾ ಅಂತ ಆಗಿಬಿಟ್ಟು ಶೂನ್ಯವಾದ ಬಂದು ಬಿಡುತ್ತಲ್ಲ ಅನ್ನುವಂತ ದೋಷವಿಲ್ಲ. ಅಧ್ಯಸ್ಥಸ್ಯ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ ಪಾರಮಾರ್ಥಿಕಸ್ಯ ತಸ್ಯ ಅಪ್ರಚ್ಯುತೇ. ಎಷ್ಟು ಚೆನ್ನಾಗಿದೆ! ಸರಳವಾದ ಭಾಷೆಯಲ್ಲಿ ಗಹನವಾದ ವಿಷಯವನ್ನ ಅತ್ಯಂತ ಸುಲಭವಾಗಿ ತಿಳಿಸ್ತಾ ಇದ್ದಾರೆ ಪೂಜ್ಯ ಸದ್ಗುರು. ನನಗೆ ಆಶ್ಚರ್ಯ. ಪಾಠ ಮಾಡುವಾಗ ಅತ್ಯಂತ ಸುಲಭವಾಗಿ ರಾಮ ರಾಮಂ ರಾಮ. ಏನ್ ಸ್ವಾಮಿ ಇದು? LKG ಪಾಠವಲ್ಲ ಇದು, ಮಾಂಟಿಸರಿ ನರ್ಸರಿ ಪಾಠ. ಗಟ್ಟಿ ಮಾಡಿಸ್ಬಿಟ್ಟು ಚತುರ್ಥಿ ಏಕವಚನವನ್ನು ಹೇಳು. ನಾನು ಅವಾಗ ಅಡ್ಡ ಏನು ರಾಮ ಅಂತ ಹೇಳ್ತಾ ಇದ್ದೆ, ತಪ್ಪು.
ರಾಮೇಣ ನಾನು ಹೇಳ್ತೀನಿ ಕೇಳಿ. ರಾಮಾಯ ಅಷ್ಟು ಕೆಳಗಿನ ಮಟ್ಟಕ್ಕೆ ಬಂದು ಪಾಠ ಮಾಡುತ್ತಿದ್ದಂಥ ಮಹಾತ್ಮರು ಅಧ್ಯಾಸ ಭಾಷ್ಯಕ್ಕೆ ಅದ್ಭುತ ಪದವಾಕ್ಯ ಪ್ರಮಾಣಗಳಿಂದ ಕೂಡಿಕೊಂಡಿರುವ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಏನಿದೆ? ಸದ್ಗುರುವಿನ ಕಾರುಣ್ಯ ಒಂದೇ ಒಂದು. ನಾ ಸಂಬಳ ಕೊಡ್ತಾ ಇತ್ತಿಲ್ಲ, ಗುರು ಏನೂ ಇಲ್ಲ, ಸೇವೆ ಮಾಡ್ಕೊಂಡಿದ್ದೆ. ಸೇವೆಯಿಂದ ಸಂತುಷ್ಟರಾದ ಗುರುಗಳು ಎಷ್ಟೊಂದು ಪಾಠ ಮಾಡಿದ್ದಾರೆ. ಅಧ್ಯಸ್ಥಸ್ಯ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ, ಈ ಅಹಂ ಪ್ರತ್ಯಜಗಮ್ಯನಾಗಿರುವಂತ ಆತ್ಮನು ನಾನೇ ಸಾಕ್ಷಿ ಅಂತ ಮೆರೀತಾ ಇದ್ದಾನೆ. ಇವತ್ತು ಈ ಪ್ರಪಂಚದಲ್ಲಿ ಮೆರೆಯುತ್ತಿರುವಂತ ಆತ್ಮ ಅಹಂ ಪ್ರತ್ಯಜಗಮ್ಯ, ಅಹಂ ಪ್ರತ್ಯಯಿ ಜೀವಾತ್ಮ. ಇಷ್ಟನ್ನೆಲ್ಲ ಮೆರೆಯುವುದಕ್ಕೆ ಕಾರಣ ಪ್ರತ್ಯಗಾತ್ಮ. ಅವನನ್ನ ಅರಿಯದೆ ಈ ಬರೀ ಅಹಂ ಪ್ರತ್ಯಜಗಮ್ಯನಾದ ಆತ್ಮನನ್ನೇ ಅರಿಯುವಂತವರು ದಡ್ಡರು, ಮೂರ್ಖರು. ಅಹಂ ಪ್ರತ್ಯಜಗಮ್ಯನಾದ ಆತ್ಮನಲ್ಲಿ ತೋರುತ್ತಿರುವ ಸಾಕ್ಷಿತ್ವವು ಮಿಥ್ಯಾತ್ವೇ ಸತಿ ಅಧ್ಯಸ್ತತ್ವಾತ್. ಯದ್ಯತೆ ಅಧ್ಯಸ್ತಂ ತತ್ತನ್ಮಿಥ್ಯಾಭೂತಂ. ಯಾವುದು ಅಧ್ಯಸ್ಥವಾಗಿದೆಯೋ ಅದೆಲ್ಲ ಸುಳ್ಳು. ಇಲ್ಲ ಸ್ವಾಮಿ, ಪ್ರತ್ಯಗಾತ್ಮನಲ್ಲಿ ಇರ್ಲಿ, ಜೀವಾತ್ಮನಲ್ಲಿ ತೋರುತ್ತಿರುವಂತಹ ಸಾಕ್ಷಿತ್ವವನ್ನು ಅಧ್ಯಸ್ಥ ಅಂದ್ಬಿಟ್ರಲ್ಲ, ಸುಳ್ಳು ಅಂದ್ಬಿಟ್ರಲ್ಲ. ಹೌದು, ಇವರು ಸುಳ್ಳಾದ್ರು ಪಾರಮಾರ್ಥಿಕವಾಗಿ ಮತ್ತೊಬ್ಬ ಪ್ರತ್ಯಗಾತ್ಮ ಅಂತ ಇದ್ದಾನೆ. ಆ ಪ್ರತ್ಯಗಾತ್ಮನಲ್ಲಿರುವಂತಹ ಸಾಕ್ಷಿತ್ವ ಸತ್ಯವಾಗಿದೆ. ನಿಜವಾಗಿ ಹೇಳ್ಬೇಕಾದ್ರೆ ಪ್ರತ್ಯಗಾತ್ಮನ ಸಾಕ್ಷ್ಯ ಸ್ವರೂಪನೂ ಅಲ್ಲ. ಸಾಕ್ಷಿತ್ವವು ಅಧ್ಯಾರೋಪಿತ. ಏನು ಗುರುಗಳ ಪಾಠಕ್ರಮ, ಗುರುಗಳ ಉಪನ್ಯಾಸ, ಅವರ ಗ್ರಂಥಾರ್ಜನೆ ಪರಮಾತ್ಮ ಅನಿತರ ಸದೃಶ, ಅನಿತರ ಸಾಧಾರಣ, ಅನ್ಯಾದೃಶ. ಆತ್ಮನನ್ನ ಸಾಕ್ಷಿ ಎನ್ನಬೇಕಾದರೆ ಸಾಕ್ಷಿ ಅದ್ವಯನಾಗಿರುವಂತಹ ಆತ್ಮನಿಗಿಂತ ಭಿನ್ನವಾಗಿ ಏನು ಎಲ್ಲವೂ ಆತ್ಮ ಅಂತಾದ ಮೇಲೆ ಸಾಕ್ಷಿತ್ವ ಎಲ್ಲಿ ಬರುತ್ತೆ? ಸಾಕ್ಷಿತ್ವವು ಅಧ್ಯಾರೋಪಿತ. ಅಧ್ಯಾರೋಪ ದೃಷ್ಟಿಯಿಂದಲೇ ಆತ್ಮನಲ್ಲಿ ಸಾಕ್ಷಿತ್ವವನ್ನ ಆರೋಪಣೆ ಮಾಡಿ ಅನಂತರ ಸಾಕ್ಷಿತ್ವವನ್ನು ಕಳೆದು ಶಾಂತಂ ಶಿವಮದ್ವೈತಂ ಅದ್ವೈತ ಸ್ವರೂಪ ನಿಲ್ಲಿಸ್ತಾರೆ. ಅಧ್ಯಸ್ಥಸ್ಯ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ, ಇದು ಜೊಳ್ಳು ಅಂತಾದರೂ ಪಾರಮಾರ್ಥಿಕಸ್ಯ ಪಾರಮಾರ್ಥಿಕವಾಗಿರುವಂತ ಪ್ರತ್ಯಗಾತ್ಮ ಸಾಕ್ಷಿತ್ವ ಸತ್ಯವಾಗಿದೆ. ಎಣ್ಣೆ ತುಂಬಾ ತಣ್ಣಗಿದೆ, ಎಣ್ಣೆ ತಣ್ಣಗಿದೆ ಅನ್ಬಿಟ್ರೆ ಬಿಸಿ ಬಿಸಿಯಾಗಿದೆ ಅಲ್ಲ ಬೋಂಡ ಅಂದ್ರೆ ಎಣ್ಣೆ ತಣ್ಣಗಿದೆ, ಬೆಂಕಿ ಬಿಸಿಯಾಗಿದೆ. ಬಿಸಿಯಾಗಿರುವ ಬೆಂಕಿಯ ಸಂಬಂಧದಿಂದ ಬಾಣ್ಲೆಯಲ್ಲಿ ಹಾಕಿರುವಂತಹ ಎಣ್ಣೆ ಬಿಸಿಯಾಗಿ ಅದರ ಒಳಗಿರುವಂತಹ ಬೋಂಡ ಬಿಸಿಯಾಗಿ. ಬೋಂಡ ಸಹಜವಾಗಿ ಬಿಸಿಯಾಗಿರುತ್ತೆ, ತಣ್ಣಗಿರುತ್ತೆ. ಎಣ್ಣೆ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ರೆ ತಮ್ಮ ಬಿಸಿ ಬಿಸಿ ಬೆಂಕಿಯಿಂದ. ಬೆಂಕಿಯಲ್ಲಿರುವಂತಹ ಬಿಸಿ ಸತ್ಯ ಸ್ವಾಭಾವಿಕ, ಚೆನ್ನಾಗಿದೆ. ಅಧ್ಯಸ್ಥಸ್ಯ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ, ಅಧ್ಯಸ್ಥವಾಗಿರುವ ಸಾಕ್ಷಿತ್ವವು ಮಿಥ್ಯಾ ಅಂತಾದರೂ ಪಾರಮಾರ್ಥಿಕಸ್ಯ ತಸ್ಯ ಅಪ್ರಚ್ಯುತೆ, ಪಾರಮಾರ್ಥಿಕವಾಗಿರುವ ಪ್ರತ್ಯಗಾತ್ಮ ಸಾಕ್ಷಿತ್ವಕ್ಕೆ ಪ್ರಚ್ಯುತಿ ಇಲ್ಲ, ಬಾಧವಿಲ್ಲ. ಆತ್ಮನ ಯಾವಾಗಲೂ ಸಾಕ್ಷ್ಯ ಸ್ವರೂಪ ಇಲ್ಲ. ನಿಸ್ಸಾಕ್ಷಿಕಸ್ಯ ಅಧ್ಯಾಸಸ್ಯೈವ ಅಸಿದ್ಧೇ, ನಿಸ್ಸಾಕ್ಷಿಕಸ್ಯ ಸಾಕ್ಷಿಯೇ ಇಲ್ಲ. ಈ ಪ್ರಪಂಚದಲ್ಲಿ ಸಾಕ್ಷಿಯೇ ಇಲ್ಲ ಅಂತ ಆಗ್ಬಿಟ್ರೆ ಇಲ್ಲ ಅಂತ ಹೇಳ್ತಾ ಇರೋನ್ ಯಾರು? ಅಧ್ಯಾಸ ಅಂತ ಹೇಗಾಗುತ್ತೆ? ನಿಸ್ಸಾಕ್ಷಿಕಸ್ಯ ನಿರ್ಗತಃ ಸಾಕ್ಷಿ ಯಸ್ಮಾತ್ ಸಹ ನಿಸ್ಸಾಕ್ಷಿ ತಸ್ಯ ಭಾವಃ ನಿಸ್ಸಾಕ್ಷಿಕತ್ವಂ
ನಿಸ್ಸಾಕ್ಷಿಕಂ ಸಾಕ್ಷಿಯೇ ಇಲ್ಲ ಅಂತ ಆಗಿಬಿಟ್ರೆ ಅಧ್ಯಾಸಸ್ಯೈವ ಅಧ್ಯಾಸ ಎನ್ನುವುದೇ ಅಸಿದ್ಧೇ ಒಂದು. ಅಧ್ಯಾಸ ಅಂತ ಆಗ್ತಾ ಇರಬೇಕಾದ್ರೆ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮದನಾಗಿರುವ ಆತ್ಮನೊಬ್ಬ ಇರ್ಬೇಕು. ಆ ಆತ್ಮ ಯಾರು? ಅವನೇ ನೀನು. ಏನ್ ಸ್ವಾಮಿ ಇದು? ಇದೇನ್ ತಮಾಷೆ ಮಾತಲ್ಲ. ರುದ್ರ ಹೋಮ, ಶೌತ ಹೋಮ, ಸೋಮಯಾಗ ಏನು ಸರ್ಕಸ್? ಆತ್ಮಜ್ಞಾನ ಸರ್ಕಸ್ ಅಲ್ಲ. ಅತ್ಯಂತ ಆಶ್ಚರ್ಯಕರವಾದ ಸಂಧಿ. ಈ ಪ್ರಪಂಚವೆಲ್ಲವೂ ಪ್ರತ್ಯೇಗಾತ್ಮನ ಕಲ್ಪಿತವಾಗಿ ತೋರ್ತಾ ಇದೆ. ಪ್ರತ್ಯೇಗಾತ್ಮನಿಲ್ಲದೆ ಹೋಗಿ ಬಿಟ್ಟಿದ್ದಿದ್ರೆ ಯಾವುದು ತೋರ್ತಾ ಇರ್ಲಿಲ್ಲ. ಆ ಪ್ರತ್ಯೇಗಾತ್ಮನನ್ನೇ ಸಾಕ್ಷಿ ಅಂತ ಕರೀತಾ ಇದ್ದೇವೆ. ನಿಸ್ಸಾಕ್ಷಿಕಸ್ಯ ಸಾಕ್ಷಿ ಇಲ್ಲ ಅಂತ ಆಗ್ಬಿಟ್ರೆ ಅಧ್ಯಾಸಸ್ಯ ಏವ ಅಸಿದ್ಧಿ, ಅಧ್ಯಾಸವೇ ಸಿದ್ಧವಾಗುವುದಿಲ್ಲ. ಶೂನ್ಯಸ್ಯಾಪಿ ಶೂನ್ಯತ್ವ ಸಿದ್ಧವು ಸಾಕ್ಷಿ ಅಪೇಕ್ಷಣಾಚ. ಅಬ್ಬಾ, ಈಗ ಅವ ಬಂಜೆ ಮಗ ಶೂನ್ಯ ಅಂತೇವೆ. ಶೂನ್ಯ ಅಂತ ಹೇಳ್ಬೇಕಾದ್ರೆ ಹೇಗ್ ಗೊತ್ತಾಯ್ತು? ಅದು ಕೂಡ ಸಾಕ್ಷಿ ಅಪೇಕ್ಷಣ. ಇದೇ ಎನ್ನಬೇಕಾದರೂ ಸಾಕ್ಷಿ ಬೇಕು, ಇಲ್ಲ ಎನ್ನುವುದಕ್ಕೂ ಸಾಕ್ಷಿ ಬೇಕು. ಆ ಸಾಕ್ಷಿಯೇ ಪ್ರತ್ಯಗಾತ್ಮ ನಿನ್ನ ಸ್ವರೂಪವಾಗಿದೆ. ಅಂತ ಸಾಕ್ಷ್ಯ ಸ್ವರೂಪನಾಗಿರುವ ಆತನನ್ನ ತಿಳಿಸುವುದಕ್ಕೆ ಸರ್ವೇ ವೇದಾಂತ ಆರಭ್ಯಂತೆ ಏನ್ಬಿಟ್ರು. ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ನೊಬೆಲ್ ಪ್ರೈಸ್ ಕೊಡ್ಬೇಕು. ಅರ್ಥ ಮಾಡ್ಕೊಂಡ್ರೆ ಅಷ್ಟೊಂದು ಸೊಗಸಾಗಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಅರ್ಥವನ್ನ ಮಾಡಿಕೊಂಡು ಧನ್ಯರಾಗೋಣ ಅಂತ ತಿಳಿಸುತ್ತಾ ಇಂದಿನ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೋಡುತ್ತಲಿರುವೆನು ನಾನೆಲ್ಲ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರ ತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದರಿವಿಲ್ಲ. ಅದನ್ನೇ ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ.
ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಅರಿವನರಿವ ಪೆರತರಿವಿಲ್ಲ ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ.